ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾದಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿಯ ಮೇಲೆ ನಡೆದ ಅತ್ಯಾಚಾರದ ವಿರುದ್ಧ ಮಂಡ್ಯ ಜಿಲ್ಲಾ ವೈದ್ಯಕೀಯ ಸಂಘ, ಭಾರತೀಯ ದಂತ ವೈದ್ಯಕೀಯ ಸಂಘ ಹಾಗೂ ವಕೀಲರ ಸಂಘ ಪ್ರತಿಭಟನೆ ನಡೆಸಿತು. ಮಂಡ್ಯದ ಮಿಮ್ಸ್ನಿಂದ DC ಕಚೇರಿಯವರೆಗೆ ಹೊರಟ ವೈದ್ಯರು, ವೈದ್ಯ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ವೈದ್ಯರಿಗೆ, ಅದರಲ್ಲೂ ಮಹಿಳಾ ವೈದ್ಯರಿಗೆ ರಕ್ಷಣೆ ನೀಡಬೇಕಾದದ್ದು ಸರ್ಕಾರದ ಕರ್ತವ್ಯ. ಈ ವಿಚಾರದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಇಂಥ ಘಟನೆಗಳು ಮತ್ತೆ ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. To see that whatever the incident which has happened on 9th of August at West Bengal, we don't want that to happen in the state of Karnataka and in the district of Mandya. We are all very happy with the administration at Mandya getting good service since the last many years. We hope you young officers who are there in Mandya will provide us better service and better working conditions so that the needy will be treated better and they will be given better treatment. Thank you, sir. IMA Mandya takes great pleasure in giving this memorandum to see that it will reach the administration at Bangalore and at the same time administration at Delhi, see that the actions are taken immediately and the culprits are taken into custody and they will be treated accordingly at the earliest. Thank you, madam. ಗೌರ್ಮೆಂಟ್ಗೆ ಇದು ಮಾಡಿಸೋದು ಮತ್ತು DC ಸಾಹೇಬ್ರ ಗಮನ ಆಗ್ತಾ ಇರೋದು ನಮ್ಮ ಜವಾಬ್ದಾರಿ. ಖಂಡಿತ ಬೇಗ ಸರ್ಕಾರದ ಗಮನಕ್ಕೆ ತಂದು ಇದಕ್ಕೇನು ನೆಸಸರಿ ಆ್ಯಕ್ಷನ್ಸ್ಗೆ ನಾವು ಖಂಡಿತ ಇವತ್ತೇ ಬರೀ. Thank you very much. Another one request. Association of Mandya. They have already begun a strike from office for safe working environment as well as for stipend The condition. and good working conditions as well as justice for The same Yes, This one. should be improved. Let's go for it. ಇದ್ರ ಜೊತೆಯಲ್ಲಿ ಮೇಡಮ್ ಊಟ ಇದ್ದೀರಾ? ಒಂದು ನಿಮಿಷ. ಸೆಷನ್ ಕೊಟ್ಟಿದ್ದೀನಿ. ಇದನ್ನು ಗೌರ್ಮೆಂಟ್ಗೆ ತಲುಪಿಸೋದು ಮತ್ತು DC ಸಾಹೇಬ್ರ ಗಮನಕ್ಕೆ ತರೋದು ಆದಷ್ಟು ಬೇಗ ಇವತ್ತೇ ಪುಟ್ಟಪ್ ಮಾಡೋದಕ್ಕೆ ಗೌರ್ಮೆಂಟ್ಗೆ ತಲುಪಿಸೋಕ್ಕೆ ನಾನು ತಮ್ಮನ್ನು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಏನು ಈಗ ಕಲ್ಕಟ್ಟಾದಲ್ಲಂತ ನಡೆದ ಘಟನೆ ಬಗ್ಗೆ ಈ ಹೆಣ್ಮಕ್ಳಿಗೆ ಜಾಸ್ತಿ ಹೆಚ್ಚಿನ ಪ್ರೊಟೆಕ್ಷನ್ ನೀಡಬೇಕು ಅಂತ ನಾವು ಇವತ್ತು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ವಕತಾನ್ ಮುಖಾಂತರ ಬಂದು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಅದಕ್ಕೆ ಅವರು ಪೂರಕವಾಗಿ ನಾವು ಇದನ್ನು ಮಾಡಿಕೊಡ್ತೀವಿ ಅಂತಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಸಂಘದ IMA ಮೌಜೀಸ್ ಸಂಘ ಮತ್ತು ಸ್ಟೂಡೆಂಟ್ ಸಂಘ ಇವರೆಲ್ಲರ ಸಂಘದ ಪರವಾಗಿ ಅವರಿಗೆ ವಂದನೆಗಳನ್ನು ಅರ್ಪಿಸ್ತೀವಿ. ತಮ್ಮ ಹೆಸರು ಮಾಡಿ. ನಾನು ಡಾಕ್ಟರ್ ವಸಂತಲಕ್ಷ್ಮಿ MOGS ಪ್ರೆಸಿಡೆಂಟ್, ಮಂಡ್ಯ ಪ್ರಸೂತಿ ತಜ್ಞರ ಸಂಘದ ವೈದ್ಯರು. ಓಕೆ ಮೇಡಮ್, ಥ್ಯಾಂಕ್ ಯು. ತಗೊಳ್ಳಿ ವುಮೆನ್ಸ್ ಇವತ್ತೇ ನಮ್ಮ ಅದೃಷ್ಟಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಆವರಣದಲ್ಲಿ ನಿರ್ಭಯ ಅಂತಕ್ಕಂಥದ್ದು ಒಂದು 40 ಬೈಕ್ಗಳನ್ನು ಇವತ್ತು ಮಂಡ್ಯ ನಗರದಲ್ಲಿ ರಿಲೀಸ್ ಮಾಡಿದ್ದಾರೆ. ಅವರು ವಿದಿನ್ 7 minutes 112ಗೆ ನೀವು ಫೋನ್ ಮಾಡಿದರೆ ಯಾವುದೇ ರೀತಿ ಟೀಸಿಂಗ್ ಆಗಲಿ ಅಥವಾ ಸ್ತ್ರೀಯರ ಮೇಲೆ ದೌರ್ಜನ್ಯ ಆಗಲಿ ಯಾವುದನ್ನೇ ಕೂಡ ನೀವು 112ಗೆ ಫೋನ್ ಮಾಡಿದರೆ ವಿದಿನ್ 7 minutes ಆ ಸ್ಪಾಟ್ಗೆ ಪೊಲೀಸ್ನವ್ರು ರೀಚ್ ಆಗಿ ಆ್ಯಕ್ಷನನ್ನು ತಗೊಳ್ತಾರೆ. ಇವತ್ತು ನಾವು ಬಂದಿರತಕ್ಕಂಥದ್ದು ಇದು ವೈದ್ಯರಿಗೆ ಮಾತ್ರ ಅಲ್ಲ. ನಾವು ಮೆಡಿಕಲ್ ಕಾಲೇಜಲ್ಲಿ 30-40 ವರ್ಷದಲ್ಲಿ ಹಿಂದೆ ಮೆಡಿಕಲ್ ಕಾಲೇಜಿಗೆ ಸೇರಿದಾಗ 80ರಿಂದ 90 ಹುಡುಗರು, ಒಂದು 5ರಿಂದ 10 ಹುಡುಗಿರು ಇರ್ತಿದ್ರು. ಇವತ್ತು ಆಲ್ಮೋಸ್ಟ್ 50-50, 50 ಹುಡುಗರು 50 ಹುಡುಗಿರು, ಮೋರ್ ಆ್ಯಂಡ್ ಮೋರ್ ಫಿಮೇಲ್. ಅದರ್ವೈಸ್ ಗರ್ಲ್ಸ್ ಆರ್ ಗೆಟಿಂಗ್ ಇನ್ ಟು ಮೆಡಿಕಲ್ ಫೀಲ್ಡ್. ಬಟ್ ಆದರೆ ಅವರಿಗೆ ಸೆಕ್ಯೂರಿಟಿ ಅಷ್ಟು ಸರಿಯಾಗಿ ಸಿಗ್ತಾ ಇಲ್ಲ. ಅವರಿಗೆ ವರ್ಕಿಂಗ್ ಕಂಡೀಷನ್ ಸರಿಯಾಗಿಲ್ಲ,
ಅವರು ರಾತ್ರಿ ಡ್ಯೂಟಿ ಮಾಡುವಾಗ ಅವ್ರಿಗೆ ಪ್ರೊಟೆಕ್ಷನ್ ಇಲ್ಲ. ಇದು ಎಲ್ಲರೂ ಕೂಡ ಒಪ್ಪಬೇಕಾದಂಥ ವಿಚಾರವೇ. ಈ ವಿಚಾರವಾಗಿ ನಮ್ಮ ಮೇಲೆ ಇಲ್ಲಿರ್ತಕ್ಕಂಥ ಇಲ್ಲಿ ಏನು ನಮ್ಗೆ ಈಗ ಸಿಕ್ಕಿದವರು ಅಂತಂದರೆ ಲಾಯರ್ಗಳು, ದಯವಿಟ್ಟು ನೀವೆಲ್ಲರೂ ಕೂಡ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಕ್ಕಂಥದ್ದು ಇದೆ ಅದನ್ನು ಒಂದು ಹಾಕಿ ಲೇಡೀಸ್ಗೆ ಒಳ್ಳೆ ಪ್ರೊಟೆಕ್ಷನ್ ಸಿಗಬೇಕು. ನಿರ್ಭಯವಾಗಿ ಮಹಾತ್ಮ ಗಾಂಧಿಯವರು 1 ಸೆಂಚುರಿ ಹಿಂದೆ ಏನು ಆಸೆ ಪಟ್ಟಿದ್ರು, ಒಂದು ಲೇಡಿ 12 ಗಂಟೆ ರಾತ್ರಿನಲ್ಲಿ ಸ್ಟ್ರೀಟಲ್ಲಿ ಒಬ್ಬಳೇ ನಿರ್ಭಯವಾಗಿ ಓಡಾಡಿದರೆ ಅವತ್ತು ರಾಮರಾಜ್ಯ. ಇದು ಇನ್ನೂ ಕನಸು, ಮುಂದೆನೂ ಕನಸು. ಇದು ಆಗ್ತದೆ ಅಂತಕ್ಕಂಥ ನಂಬಿಕೆ ನಮಗೆ ಯಾರಿಗೂ ಕೂಡ ಉಳಿದಿಲ್ಲ. ಆ ನಂಬಿಕೆ ಆಗಬೇಕು ಅಂತಂದರೆ ಲಾಯರು ಏನು ಅಡ್ವೊಕೇಟ್ ಮಿತ್ರರಿದ್ದೀರಿ ನೀವು ಕೂಡ ಆದಷ್ಟು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳು ಹಾಕಿ ವೈದ್ಯರಿಗೆ, ಅದು ಎಸ್ಪೆಷಲಿ ಸ್ತ್ರೀ ವೈದ್ಯರಿಗೆ ಒಳ್ಳೆ ಪ್ರೊಟೆಕ್ಷನ್ ಸಿಗೋ ರೀತಿಯಲ್ಲಿ ಸರ್ಕಾರದಿಂದ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಿ ಅಂತಕ್ಕಂಥ ನಂಬಿಕೆ ಮೇಲೆ ನಾವು ಇಲ್ಲಿಗೆ ಬಂದಿದ್ದೀವಿ. ಇದು ಕೋರ್ಟ್ ಸಮುಚ್ಚಯ ಇರ್ತಕ್ಕಂಥ ಜಾಗ, ಜಿಲ್ಲಾಧಿಕಾರಿಗಳು ಇರ್ತಕ್ಕಂಥ ಜಾಗ. ಎಲ್ಲರೂ ಕೂಡ ಅಧಿಕಾರದಲ್ಲಿ ನಿಮ್ಮ ಪವರ್ ಚೆನ್ನಾಗಿರುತ್ತೆ. ನೀವು ನಿಮ್ಮ ಪವರನ್ನು ಉಪಯೋಗಿಸಿ ಎಲ್ಲ ವೈದ್ಯರಿಗೆ ಒಳ್ಳೆ ಪ್ರೊಟೆಕ್ಷನ್ ಸಿಗೋ ರೀತಿಯಲ್ಲಿ ಸಹಾಯವನ್ನು ಮಾಡಿಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ನಿಮ್ಮ ಮುಂದಿಟ್ಟು ನೀವೆಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡ್ತೀರಿ ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಇಲ್ಲಿಂದ ಡಿಸ್ಪರ್ಸ್ ಆಗ್ತೀವಿ. ಥ್ಯಾಂಕ್ ಯು ಸರ್. ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ನಡೆದ ಅತ್ಯಾಚಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನಾನೇ ಮರ್ತ್ಬಿಟ್ಟಿರ್ತೀನಿ.